11 ಗಂಟೆಗೆ ಕೂಡ ಮೀಟಿಂಗ್ ಕೂಡ ಇದೆ. ಏನೆಲ್ಲ ಚರ್ಚೆಗಳಾಗ್ಬೋದು? ರೀಶಫಲ್ ಆಗುತ್ತಾ ಅಥವಾ ನಾಯಕತ್ವನೇ ಬದಲಾವಣೆ ಆಗುತ್ತಾ? ಏನಾಗ್ಬೋದು ಮೇಡಮ್? ಈಗ ಗೊಂದಲಗಳು ತೆರೆ ಬೀಳುತ್ತಾ ಇವತ್ತು? ಗೊಂದಲಗಳೆಲ್ಲ ಏನಿಲ್ಲ. ಇದು ಒಂದು ವ್ಯಯಮಾನ. ಎಲ್ಲ ಒಂದು ಸರ್ಕಾರ ಯಾವುದೇ ಪಕ್ಷ ಬಂದಾಗೂ ಈ ಎಕ್ಸರ್ಸೈಸ್ ನಡೀತಾನೆ ಇರ್ತದೆ. ಆಕಾಂಕ್ಷಿಗಳು ಎಲ್ಲಾ ಹಂತದಲ್ಲೂ ಇದ್ದೇ ಇರ್ತಾರೆ. ಹಾಗಾಗಿ ಹೈಕಮಾಂಡ್ ವೆರಿ ಸ್ಟ್ರಾಂಗ್ ಇರೋದ್ರಿಂದ ಅವ್ರು ತೀರ್ಮಾನ ಮಾಡ್ತಾರೆ. ರೀಶಫಲ್ ಅಂತೂ ಇನ್ನ ಪೆಂಡಿಂಗ್ ಇರೋದ್ರಿಂದ ಎಲ್ಲದಕ್ಕೂ ಒಂದು ತಿರು ಸಿಗ್ತದೆ. ಅಲ್ಲ, ಸಾಕಷ್ಟು ಗೊಂದಲಗಳು ಕೂಡ ಇತ್ತು ಕಾಂಗ್ರೆಸ್ ನಲ್ಲಿ ಇವತ್ತು. ಗೊಂದಲ ಅಂತಂದ್ರೆ ಅದು ಒಳ ಇದ್ದೇ ಇರುತ್ತಲ್ಲ. ಅಧಿಕಾರ ಅಂತಂದಾಗ ಒಂದೊಂದ್ಸರಿ ಮೂರ್ ಮುಖ್ಯಮಂತ್ರಿಗಳನ್ನ ಒಂದೇ ಟರ್ಮ್ ಅಲ್ಲಿ ನಾವು ನೋಡಿದೀವಿ 5 ವರ್ಷ ಒಳಗಡೆ. ಸೊ ಹಾಗಾಗಿ ಹೈಕಮಾಂಡ್ ಈಗ ಈ ಪರಿಸ್ಥಿತಿನಲ್ಲಿ ಹೇಗೆ ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಡಿಸಿಷನ್ಗೆ ಎಲ್ಲರೂ ಬದ್ಧ. ಈಗ ರಾಜ್ಯಸಭೆ ಚುನಾವಣೆ ಮತ್ತೆ MLC ಚುನಾವಣೆ ಬರ್ತಾ ಇದೆ. ನೀವು ಕೂಡ ಒಂದು MLC ಆಕಾಂಕ್ಷಿ. ಹೌದು, ಖಂಡಿತ ಆಕಾಂಕ್ಷಿ. ಅದ್ರದ್ದೇನಾದ್ರೂ ನೀವು ಪಕ್ಷದ ಹೈಕಮಾಂಡ್ ಗಮನ ತಗೊಂಡ್ ಬಂದಿದೀವಿ ಈಗಾಗ್ಲೇ. ನಾವು ದುಡ್ದಿದೀವಿ, ನಮ್ಗೊಂದು ಅವಕಾಶ ಪಕ್ಷದ ಪರವಾಗಿ ಅಂತ ನಾವು